ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಫ್ಲೂಯಿಡ್ ಮೆಕ್ಯಾನಿಕ್ಸ್ ಇವು ನೋಡಿದೀವಿ ನಾವು ಆಲ್ರೆಡಿ. ಏನದು ಥಿಯರಿನೆಲ್ಲ ಓದಿದೀವಿ. ಈಗ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡೋಣ. ಕೆಲವು ಕ್ವಶನ್ಸ್ ಪ್ರೀವಿಯಸ್ ಇಯರ್ ಗೇಟ್ ಕ್ವಶನ್ಸ್ ಕೂಡ ಅಪ್ಲೋಡ್ ಮಾಡಲಾಗಿದೆ. ಬಟ್ ಇವತ್ತು ನಾವೇನ್ ಮಾಡೋಣ ಅಂದ್ರೆ SSC ಕ್ವಶನ್ಸ್ ಅನ್ನ ಮಾಡೋಣ. ಇದ್ರದ್ದು ಕ್ವಾಲಿಟಿ ಹೆಂಗಿರ್ತಾವ, ಸ್ವಲ್ಪ ಈಸಿ ಇರ್ತಾವ, ಅಷ್ಟೊಂದೇನು ಈಸಿ ಇರಂಗಿಲ್ಲ, ಬಟ್ ಈಸಿ ಇರ್ತಾವ. ಥಿಯರಿ ಬೇಸ್ಡ್ ಇರ್ತಾವ, ಸಣ್ಣ ಸಣ್ಣ ಇಕ್ವೇಶನ್ ಬೇಸ್ಡ್ ಇರ್ತಾವ. ನಿಮ್ದು ಚೆನ್ನಾಗಿ ಕವರ್ ಆಗ್ತದೆ. ನೋಡೋಣ. ಓಕೆ. For a fluid, the shear stress was found to be directly proportional to rate of angular deformation. The fluid is called as. Okay. The fluid is called as. ನೋಡು ಇಲ್ಲಿ ಎಷ್ಟು ಚೆನ್ನಾಗಿ ಡಿಫರೆನ್ಸ್ ಮಾಡ್ಯಾರ ನೋಡು. ಇದು ಒಂದು ಸ್ವಲ್ಪ ಕ್ವಶನ್ ಹಿಂಗೆ ಟ್ವಿಸ್ಟ್ ಮಾಡ್ಯಾರ ನೋಡು. ನಾವೇನು ಓದಿವಿ ಇದನ್ನ? ಶಿಯರ್ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೆಲಾಸಿಟಿ ಗ್ರೇಡಿಯಂಟ್ ಅಂತ ಓದಿವಿ. ಏನಂತ ಓದಿವಿ? ವೆಲಾಸಿಟಿ ಗ್ರೇಡಿಯಂಟ್ ಅಂತ ಓದಿವಿ. ಬಟ್ ಇವ್ರು ಏನು ಕೊಟ್ಟರು ನೋಡಿ ಇಲ್ಲಿ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಟ್ ಆಫ್ ಆಂಗ್ಯುಲರ್ ಡಿಫಾರ್ಮೇಷನ್ ಅಂತ. ಆಂಗ್ಯುಲರ್ ಡಿಫಾರ್ಮೇಷನ್ ಅಂದ್ರೆ ಒಂದ, ವೆಲಾಸಿಟಿ ಗ್ರೇಡಿಯಂಟ್ ಅಂದ್ರೆ ಒಂದ. ಇದು ನಿಮ್ಮ ಫ್ಲೂಯಿಡ್ ಅಂತ ತಿಳ್ಕೊಡ್ರಿ, ಹಿಂಗಿತ್ತು ಅಂತ ತಿಳ್ಕೊಡ್ರಿ. ಈ ಫ್ಲೂಯಿಡ್ ನಾ ಹಿಂಗ್ ಫೋರ್ಸ್ ಹಾಕಿದ್ನಿ ಅಂದ್ರೆ ಇದು ಹೆಂಗ್ ರೊಟೇಟ್ ಆಕೈತಿ? ಸ್ವಲ್ಪ ಆದ್ಮೇಲೆ ಇಟ್ ರೊಟೇಟ್ಸ್ ಲೈಕ್ ದಿಸ್. ಅವಾಗ ಇದೇನೈತಲ್ಲ ಆಂಗ್ಯುಲರ್ ಡಿಫಾರ್ಮೇಷನ್, ಇದಕ್ಕೆ ಆಂಗ್ಯುಲರ್ ಡಿಫಾರ್ಮೇಷನ್ ಅಂತಾರ. ಹಂಗಾರೆ ನಮ್ಮ ಶಿಯರ್ ಸ್ಟ್ರೆಸ್ ಇದಕ್ಕೂ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅದ. ಕರೆಕ್ಟ್ ಅದ. ಹಂಗಾರೆ ಇದು ನ್ಯೂಟೋನಿಯನ್ ಫ್ಲೂಯಿಡ್. ಇದು ಯಾರ್ದು? ನ್ಯೂಟೋನಿಯನ್ ಫ್ಲೂಯಿಡ್. ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರಲಿಲ್ಲ ಅಂದ್ರೆ ಅದು ನಾನ್ ನ್ಯೂಟೋನಿಯನ್ ಫ್ಲೂಯಿಡ್. ಇಲ್ಲಿ ಥಿಕ್ಸೋಟ್ರೋಪಿಕ್ ಫ್ಲೂಯಿಡ್ ಮತ್ತು ಐಡಿಯಲ್ ಫ್ಲೂಯಿಡ್ಗೆ ಏನು ಸಂಬಂಧ ಇಲ್ಲ. ಈ ಕ್ವಶನ್ಗೂ ಅವಕ್ಕೂ ಸಂಬಂಧ ಇಲ್ಲ, ತೆಗೆದು ಹಾಕ್ಬೋದು. ದೇರ್ ಫೋರ್ ದ ಕರೆಕ್ಟ್ ಆನ್ಸರ್ ಈಸ್ ನ್ಯೂಟೋನಿಯನ್ ಫ್ಲೂಯಿಡ್. ಕರೆಕ್ಟಾ? ನೆಕ್ಸ್ಟ್, ಯೂಟ್ಯೂಬ್ ಮ್ಯಾನೋಮೀಟರ್ಸ್. ಇದು ಎರಡನೇ ಚಾಪ್ಟರ್. ಇದು ಯಾವ್ದಂದ್ರೆ ಹೈಡ್ರೋಸ್ಟ್ಯಾಟಿಕ್ ಫೋರ್ಸಸ್ ಅಂತ ಬರ್ತದಲ್ಲ ಅಲ್ಲಿ. ಯೂಟ್ಯೂಬ್ ಮ್ಯಾನೋಮೀಟರ್ ಮೆಜರ್ಸ್. ಯೂಟ್ಯೂಬ್ ಮ್ಯಾನೋಮೀಟರ್ ಏನ್ ಮೆಜರ್ ಮಾಡ್ತದ? ಅದು ಲೋಕಲ್ ಅಟ್ಮಾಸ್ಫಿಯರ್ ಪ್ರೆಷರ್ ಅಲ್ಲ. ಅಟ್ಮಾಸ್ಫಿಯರ್ ಪ್ರೆಷರ್ ಯೂಸ್ ಮಾಡಲ್ಲ. ಯೂಟ್ಯೂಬ್ ಮ್ಯಾನೋಮೀಟರ್ ಅಂದ್ರೆ ಹೆಂಗಿರ್ತದೆ? ಹಿಂಗಿರ್ತದಿಲ್ಲ, ಹಿಂಗ ಇರ್ತದ. ಇದ್ರೊಳಗಡೆ ಮರ್ಕ್ಯೂರಿ ಹಾಕಿರ್ತಾರ. ಇದನ್ನ ಏನ್ ಮಾಡಿರ್ತಾರ? ಒಂದು ಪೈಪ್ಗಳಿಗೆ ಕನೆಕ್ಟ್ ಮಾಡಿರ್ತಾರೆ. ಒಂದು ಪೈಪ್ ಹೋಗಿರ್ತಾರೆ, ಆ ಪೈಪ್ ಕನೆಕ್ಟ್ ಮಾಡಿರ್ತಾರೆ. ಆ ಪೈಪ್ ಅಲ್ಲಿ ಏನು ಪ್ರೆಷರ್ ಡಿಫ್ರೆನ್ಸ್ ಅದು ಮೆಷರ್ ಮಾಡ್ತೈತಿ. ಏನ್ ಮಾಡ್ತೈತಿ? ಇದು ಮರ್ಕ್ಯೂರಿ ಫಸ್ಟ್ ಹಿಂಗಿರ್ತೈತಿ, ಆಮೇಲೆ ಬಂದ ತಕ್ಷಣ ಇದು ಮೇಲೆ ಕೆಳಗ ಆಗ್ಲಿಕ್ಕೆ ಶುರು ಮಾಡ್ತದೆ. ಡಿಫರೆನ್ಸ್ ಇನ್ ದ ಪ್ರೆಷರ್ ಬಿಟ್ವೀನ್ 2 ಪಾಯಿಂಟ್ಸ್. ಕರೆಕ್ಟ್ ಹೇಳಿ ನೋಡು. ಡಿಫರೆನ್ಸ್ ಇನ್ ದ ಟೋಟಲ್ ಎನರ್ಜಿ ಬಿಟ್ವೀನ್ 2 ಪಾಯಿಂಟ್ಸ್ ಅಲ್ಲ. ಟೋಟಲ್ ಎನರ್ಜಿ ಮಾಡಬೇಕಾದ್ರೆ ನಿಮ್ಗೆ ಪ್ರೆಷರ್ ಬೇಕಾಗುತ್ತೆ. ಟೋಟಲ್ ಎನರ್ಜಿ ಅಂದ್ರೆ ಏನು? ಟೋಟಲ್ ಎನರ್ಜಿ P/ρg ಪ್ಲಸ್ V²/2g ಪ್ಲಸ್ Z. ಇದು ಟೋಟಲ್ ಎನರ್ಜಿ. ಇದು ಬಟ್ ನಮಗೆ ಮ್ಯಾನೋಮೀಟರ್ಲಿಂದ ಏನ್ ಸಿಗ್ತೈತಿ? ಮ್ಯಾನೋಮೀಟರ್ಲಿಂದ ಕೇವಲ ಇದು ಅಷ್ಟೇ ಸಿಗ್ತೈತಿ, ಇವು ಸಿಗಂಗಿಲ್ಲ. ಹಾಗಾಗಿ ಇದು ಆಪ್ಷನ್ ತಪ್ಪಾಗ್ತದೆ. ಅಬ್ಸಲ್ಯೂಟ್ ಪ್ರೆಷರ್ ಎಟ್ ಅ ಪಾಯಿಂಟ್ ಇಲ್ಲ, ಇದು ಅಬ್ಸಲ್ಯೂಟ್ ಪ್ರೆಷರ್ನ ಕೊಡಂಗಿಲ್ಲ. ಅಬ್ಸಲ್ಯೂಟ್ ಪ್ರೆಷರ್ ಕೊಡ್ಬೇಕಿತ್ತಂದ್ರ ಒಂದ್ ರೀತಿ ಕೊಡ್ತದ, ಒಂದ್ ರೀತಿ ಕೊಡಲ್ಲ. ಹೇಳಕ್ಕಾಗಂಗಿಲ್ಲ. ಬಿಕಾಸ್ ಈ ಪೈಪ್ ಏನಾದ್ರು ಅಟ್ಮಾಸ್ಫಿಯರ್ ಓಪನ್ ಇತ್ತಂದ್ರೆ, ಕೊಡಂಗಿಲ್ಲ. ಹಾಗಾಗಿ ಇದನ್ನ ಹೇಳಕ್ಕಾಗಲ್ಲ ಅಂತ ಹೇಳ್ಬೋದು ನಾವು. ಓಕೆ, ಇದನ್ನ ಹೇಳಕ್ಕಾಗಲ್ಲ, ತಪ್ಪು. therefore this is a surely ಹೇಳ್ಬೋದು. ಡಿಫರೆನ್ಸ್ ಇನ್ ಪ್ರೆಷರ್ ಬಿಟ್ವೀನ್ 2 ಪಾಯಿಂಟ್ಸ್ ಕರೆಕ್ಟ್ ಆಗಿ ಹೇಳ್ಬೋದು. ನೆಕ್ಸ್ಟ್, ಪಾಯ್ಸ್ is the unit of. Poise is the unit of dynamic viscosity. ನೋಡ್ರಿ ಏನೈತದ ಇಕ್ವೇಶನ್? ಟೋ ಇಸ್ ಈಕ್ವಲ್ ಟು ಮ್ಯೂ ಇಂಟು du/dy ಐತಿ. ಇದಕ್ಕೆ ವೆಲಾಸಿಟಿ ಗ್ರೇಡಿಯಂಟ್ ಅಂತಾರೆ. ಇದೇ ಶಿಯರ್ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಶಿಯರ್ ಸ್ಟ್ರೇನ್ ಅನ್ನು, ಆಂಗ್ಯುಲರ್ ಡಿಫಾರ್ಮೇಷನ್ ಅನ್ನು, ಅಥವಾ ಏನನ್ಬೋದು ಇದಕ್ಕೆ? ವೆಲಾಸಿಟಿ ಗ್ರೇಡಿಯಂಟ್ ಅನ್ನು. ಮೂರು ವರ್ಡ್ ಸೇಮ್. ಹುಡುಗರು ನೀವು ನಾನು ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗ್ತೀರಿ, ಖುಷಿ ಅನ್ಸುತ್ತೆ ನಿಮಗೆ. ಬಟ್ ಆ ಟರ್ಮ್ಸ್ ಗಳಿಗೆ ಏನೇನಂತಾರ ಬೇರೆ ಬೇರೆ ಟರ್ಮ್ಸ್ ಗಳನ್ನು ಬರ್ಕೋಬೇಕು. ಬರ್ಕೊಂತಾ ಹೋದ್ರೆ ಮಾತ್ರ ನಿಮಗದು ತಲೆ ಕುಂದಿರ್ತದ. ಇಲ್ಲಾಂದ್ರೆ ಚಲೋ ಅನಿಸ್ತದೆ ಅಷ್ಟೇ. ನನ್ನ ಕ್ಲಾಸ್ ಚಲೋ ಅನಿಸ್ತವೆ, ಏನ್ ಕಲ್ತಿರಿ ಗೊತ್ತಾಗಲ್ಲ ನಿಮ್ಗೆ ಲಾಸ್ಟಿಗೆ. ದಟ್ಸ್ ಇಲ್ಲಿ ಏನೇನು ಹೇಳಿದ್ನ? ಇದಕ್ಕೆ du/dy ಏನಂತಾರೆ? ವೆಲಾಸಿಟಿ ಗ್ರೇಡಿಯಂಟ್ ಅಂತಾರ, ಆಂಗ್ಯುಲರ್ ಡಿಫಾರ್ಮೇಷನ್ ಅಂತಾರ, ಶಿಯರ್ ಸ್ಟ್ರೇನ್ ಅಂತಾರ. ಓಕೆನಾ? ಓಕೆ, ಇಲ್ಲಿ ಪಾಯ್ಸ್ ಇಸ್ ದ ಯೂನಿಟ್ ಆಫ್ ಅಂತ ಕೇಳೋಣ. ಪಾಯ್ಸ್ ಎದ್ರದ್ದು ಬರ್ತದ? ಮ್ಯೂದ್ ಯೂನಿಟ್ ಅದು. ಮ್ಯೂ ಇಸ್ ಈಕ್ವಲ್ ಟು ಮ್ಯೂಗೆ ಏನಂತೀವಿ ನಾವು? ಡೈನಾಮಿಕ್ ವಿಸ್ಕಾಸಿಟಿ ಅಂತೀವಿ. ಓಕೆ, ಡೈನಾಮಿಕ್ ವಿಸ್ಕಾಸಿಟಿ ಇದ್ದು ಯಾವ್ದದ ಇದ್ರೊಳಗೆ? ವೆಲಾಸಿಟಿ ಗ್ರೇಡಿಯಂಟ್ ಅಲ್ಲ. ವೆಲಾಸಿಟಿ ಗ್ರೇಡಿಯಂಟ್ du/dy ಅದ, ತೆಗೆದು ಬಿಟ್ರೆ. ಕೈನಮೆಟಿಕ್ ವಿಸ್ಕಾಸಿಟಿನ ಅಲ್ಲ. ಕೈನಮೆಟಿಕ್ ವಿಸ್ಕಾಸಿಟಿಗೆ ಸ್ಟೋಕ್ಸ್ ಯೂಸ್ ಮಾಡ್ತಾರ. ಬರ್ಕೊಡ್ರಿ. ಕೈನಮೆಟಿಕ್ ವಿಸ್ಕಾಸಿಟಿಗೆ ಯಾವ್ದು ಯೂಸ್ ಮಾಡ್ತಾರ? ಸ್ಟೋಕ್ ಯೂನಿಟ್ ಯೂಸ್ ಮಾಡ್ತಾರ. ಮಾಸ್ ಡೆನ್ಸಿಟಿ ಅಲ್ಲ, ವಿಸ್ಕಾಸಿಟಿ. ನಾನು ಯಾಕೆ ಇದನ್ನ ಡೈರೆಕ್ಟ್ ಆಗಿ ತಗೊಳ್ಳಿಲ್ಲ ಅಂದ್ರ, ಇಲ್ಲಿ ಕಳ್ಳ ಏನ್ ಮಾಡಿದಾನಂದ್ರ ಬರೀ ವಿಸ್ಕಾಸಿಟಿ ಅಂತ ಬರ್ದಾನ. ಅಕಸ್ಮಾತ್ ಆಗಿ ಇಲ್ಲಿ ಏನಾದ್ರು ಡೈನಾಮಿಕ್ ವಿಸ್ಕಾಸಿಟಿ ಅಂತ ಬರ್ದಿದ್ರೆ, ಏನಾದ್ರು ಇಲ್ಲಿ ಬರ್ದಿದ್ರೆ ನಾವು ಯಾವನು ಓದ್ತಾನೆ ಇದ್ದಿಲ್ಲ, ನೋಡ್ತಾನೆ ಇದ್ದಿಲ್ಲ, ಡೈರೆಕ್ಟ್ಲಿ ಟಿಕ್ ಮಾಡಿ ಬಂದ್ಬಿಡ್ತಿದ್ದೆ. ಬಟ್ ನನಗ ಇದು ಬರೇ ವಿಸ್ಕಾಸಿಟಿ ಅಂತ ಬರೆದಿರೋದ್ರಿಂದ ಬೇರೆ ಆಪ್ಷನ್ಸ್ ಗಳನ್ನ ತಪ್ಪು ಮಾಡಲೇಬೇಕಾಯ್ತು. ಅವುಗಳನ್ನ ತಪ್ಪಂತ ಪ್ರೂವ್ ಮಾಡಿದಾಗ ನನಗೆ ಈ ವಿಸ್ಕಾಸಿಟಿನ ರೈಟ್ ಅಂತ ಹೇಳಿ ಅನ್ನಕ ಖುಷಿ ಅನ್ಸುತ್ತೆ. ನೆಕ್ಸ್ಟ್, ಗೇಜ್ ಪ್ರೆಷರ್ ಅಟ್ ಅ ಪಾಯಿಂಟ್ ಈಸ್ ಈಕ್ವಲ್ ಟು. ಗೇಜ್ ಪ್ರೆಷರ್ ಅಟ್ ಅ ಪಾಯಿಂಟ್ ಈಸ್ ಈಕ್ವಲ್. ನೋಡ್ರಿ, ಪ್ರೆಷರ್ ಒಳಗಡೆ ದೇರ್ ಆರ್ ಸೋ ಮೆನಿ ವೇರಿಯೇಷನ್ಸ್ ಬರ್ತಾವ. ಸೇ ಫಾರ್ ಎಕ್ಸಾಂಪಲ್ ಅಬ್ಸಲ್ಯೂಟ್ ಲೈನ್ ಐತಿ, ಅಬ್ಸಲ್ಯೂಟ್ 0 ಅಂತ ಇರುತ್ತೆ. ಅಂದ್ರೆ ಇದಕ್ಕಿಂತ ಕೆಳಗಡೆ ಪ್ರೆಷರ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಅಬ್ಸಲ್ಯೂಟ್ ಅಂತಾರೆ. ಈ ಅಬ್ಸಲ್ಯೂಟ್ ಪ್ರೆಷರ್ಲಿಂದ ನೀವು ಮೇಲ್ಗಡೆ ಯಾವುದೇ ಪ್ರೆಷರ್ ಮೆಜರ್ ಮಾಡಿದ್ರು ಕೂಡ, ಯಾವುದೇ ಪಾಯಿಂಟ್ ಮೆಜರ್ ಮಾಡಿದ್ರು ಕೂಡ, ಅದು ಯಾವ್ದದು? ಅಬ್ಸಲ್ಯೂಟ್ ಪ್ರೆಷರ್. ಹಂಗೆ ನಿನ್ನ ಪಾಯಿಂಟ್ ಆಫ್ ಲೈನ್, ರೆಫರೆನ್ಸ್ ಲೈನ್ ಏನಿತ್ತಲ್ಲ, ಅದು ಅಬ್ಸಲ್ಯೂಟ್ ಲೈನ್ ಆಗೋದ್ರ ಜೊತೆಗೆ ನೀ ಅಕಸ್ಮಾತ್ ಅದನ್ನ ಅಟ್ಮಾಸ್ಫಿಯರಿಕ್ ಲೈನ್ ಅನ್ನು ಕೂಡ ರೆಫರೆನ್ಸ್ ಆಗಿ ಇಟ್ಕೊಂಡ್ರೆ, ಅವಾಗ ಈ ಪಾಯಿಂಟ್ಸ್ ಗಳನ್ನ ನೀನು ಮೆಜರ್ ಮಾಡ್ತೀಯಲ್ಲ, ಈ ಪಾಯಿಂಟ್ಸ್ ಗಳನ್ನ ವಿತ್ ರೆಸ್ಪೆಕ್ಟ್ ಟು ಅಟ್ಮಾಸ್ಫಿಯರ್ ಏನ್ ಮೆಜರ್ ಮಾಡ್ತಿಲ್ಲ, ಅವಕ್ಕ ಗೇಜ್ ಪ್ರೆಷರ್ ಅಂತ ಕರೀತಾರೆ. ಹಾಗಾದ್ರೆ ಅದು ಮೇಲಿರ್ಬೋದು, ಕೆಳಗಿರ್ಬೋದು, ಒಟ್ ವಿತ್ ರೆಸ್ಪೆಕ್ಟ್ ಟು ಅಟ್ಮಾಸ್ಫಿಯರ್ ಮೆಜರ್ ಮಾಡಿದ್ರೆ ಗೇಜ್ ಪ್ರೆಷರ್ ಅಂತ ಕರೀತಾರೆ. ನೋಡೋಣ, ಅಬ್ಸಲ್ಯೂಟ್ ಪ್ರೆಷರ್ ಪ್ಲಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಈಸ್ ಕಾಲ್ಡ್ ಎಸ್ ದ ಗೇಜ್ ಪ್ರೆಷರ್ ಅಂತ ಹೇಳ್ತಾರೆ ಅವರು. ಅಬ್ಸಲ್ಯೂಟ್ ಪ್ರೆಷರ್ ಪ್ಲಸ್ ಅಟ್ಮಾಸ್ಫಿಯರ್ ಅಲ್ಲ. ಇದು ಆಗಕ್ಕೆ ಸಾಧ್ಯ ಇಲ್ಲ. ಬಿಕಾಸ್
ಅಬ್ಸಲ್ಯೂಟ್ ಪ್ರೆಷರ್ ಮತ್ತೆ ಅದಕ್ಕೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕೂಡ್ಸೋದು ತಪ್ಪಾಗುತ್ತೆ. ಅಬ್ಸಲ್ಯೂಟ್ ಪ್ರೆಷರ್ ಮೈನಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಇದಕ್ಕೆ ಬೇಕಾದ್ರೆ ನಿಮ್ಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಡಯಾಗ್ರಾಮ್ ಹಾಕಿ ಹೇಳಂದ್ರೆ ಹೇಳ್ಬಿಡ್ತೀನಿ. ಓಕೆ, ಇಲ್ಲಿ ನೋಡ್ರಿ, ಇದಕ್ಕೆ ಅಬ್ಸಲ್ಯೂಟ್ ಜೀರೋ ಅಂತಾರೆ. ಇದಕ್ಕೆ ಏನಂತಾರ? ಅಬ್ಸಲ್ಯೂಟ್ ಜೀರೋ ಲೈನ್ ಅಂತಾರ. ಈ ಅಬ್ಸಲ್ಯೂಟ್ ಜೀರೋ ಲೈನ್ ಗಡೆ ಮೇಲ್ಗಡೆನೆ, ಇದಕ್ಕಿಂತ ಕೆಳಗಡೆ ಯಾವುದು ಪ್ರೆಷರ್ ಇರಂಗಿಲ್ಲ. ಪ್ರೆಷರ್ ಯು ಕೆನ್ ನಾಟ್ ಮೆಜರ್ ಬಿಲೋ ದಿಸ್ ಒನ್. ಓಕೆ, ಇದು ಆದ್ಮೇಲೆ ಇಲ್ಲಿ ಬರ್ತದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ. ಇದು ಅಟ್ಮಾಸ್ಫಿಯರಿಕ್ ಪ್ರೆಷರ್. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಷ್ಟೈತಿ? ಎಷ್ಟೈತಿ? ಸುಮ್ಮ ಹೇಳ್ಬಾರ್ದು. 700 mm ಆಫ್ Hg ಅಥವಾ 10.3 ಬರ್ತದೆ. 10.3 ಮೀಟರ್ ಆಫ್ ವಾಟರ್. 10.3 ಮೀಟರ್ ಆಫ್ ವಾಟರ್. ಅಥವಾ ನೀವು ಅದನ್ನ ರೋ ಜಿ ಹೆಚ್ ಒಳಗೆ ಬರ್ಕೊಂಡ್ರೆ ಇದು 1000, ಇದು 9.81 ಇಂಟು 10.3. ಇಷ್ಟೇನಾದ್ರು ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಇದೊಂದು 10 ಅಂತ ತಿಳ್ಕೊ, ಇದು 10 ಅಂತ ತಿಳ್ಕೊ. ಅವಾಗ ಇದು 10 ಇಂಟು 10⁵5 ಆಯ್ತು. ಇದು 10 ಇಂಟು 10⁵5 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಅಥವಾ ಇದಕ್ಕೆ 1 ಬಾರ್ ಅನ್ಬೋದು. ಇದಕ್ಕೆ ಏನಂತಾರೆ? ಇದಕ್ಕೆ 1 ಬಾರ್ ಅಂತಾರೆ. ಅಥವಾ 100 KPa ಕಿಲೋ ಪಾಸ್ಕಲ್. ಇವೇನಿವು ಅಟ್ಮಾಸ್ಫಿಯರಿಕ್ ಪ್ರೆಷರ್. ಇದು ಅರ್ಥ ಆಯ್ತಾ? ಓಕೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಷ್ಟೈತಿ? ಅಪ್ರಾಕ್ಸಿಮೇಟ್ಲಿ 100 ಅಂತ ನೆನ್ಪಿಟ್ಕೊಳ್ರಿ. ಓಕೆ, ಅಥವಾ ಅದು 101 ಹಿಂಗೆ ಬರ್ಬೋದು. ರೈಟ್, ಇದು ಅಟ್ಮಾಸ್ಫಿಯರಿಕ್ ಪ್ರೆಷರ್. ನಾವು ಏನೆಲ್ಲ ಮೆಜರ್ ಮಾಡ್ತಿದ್ವಲ್ಲ ವಿತ್ ರೆಸ್ಪೆಕ್ಟ್ ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಮೆಜರ್ ಮಾಡ್ತಿದ್ವಿ. ಹಾಗಾದ್ರೆ ಇಫ್ ಎನಿ ಪ್ರೆಷರ್ ಅಬೌವ್ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಅದನ್ನ ಹೆಂಗ್ ಮೆಜರ್ ಮಾಡ್ತೀಪ ನೋಡು. ಇದನ್ನ ನೀ ಹಿಂಗ್ ಮೆಜರ್ ಮಾಡಿದೆ ಅಂತ ತಿಳ್ಕೊ. ಅವಾಗ ಇದಕ್ಕೆ ಏನಂತಾರೆ? ಇದಕ್ಕೆ ಗೇಜ್ ಪ್ರೆಷರ್ ಅಂತಾರೆ. ಗೇಜ್ ಪ್ರೆಷರ್ ಎಲ್ಲಿಂದ ಮೆಜರ್ ಮಾಡಿದಿ? ಅಟ್ಮಾಸ್ಫಿಯರಿಕ್ ಪ್ರೆಷರ್ ಲಿಂದ ಮೇಲ್ಗಡೆ ಎಷ್ಟು ಅಂತ ಮೆಜರ್ ಮಾಡಿದ್ವಿ. ಓಕೆ, ಇಲ್ಲಿ ಒಂದು ಪಾಯಿಂಟ್ ಇತ್ತು, ಇಲ್ಲೊಂದು ಪ್ರೆಷರ್ ಇತ್ತು ಅಂದ್ರೆ ಇದನ್ನ ಹೆಂಗ್ ಮೆಜರ್ ಮಾಡ್ತಿ? ಇದನ್ನ ಹಿಂಗ್ ಮೆಜರ್ ಮಾಡಿದೆ ಅಂತ ತಿಳ್ಕೊ. ಹಿಂಗ್ ಮೆಜರ್ ಮಾಡಿದ್ರೆ ಏನಾಯ್ತು? ಇದನ್ನು ಕೂಡ ಅಟ್ಮಾಸ್ಫಿಯರ್ ಪ್ರೆಷರ್ ಇಂದ ಮೆಜರ್ ಮಾಡಿದೆ. ಇದನ್ನು ಕೂಡ ಗೇಜ್ ಪ್ರೆಷರ್. ಬಟ್ ಇದು ಗೇಜ್ ಪ್ರೆಷರ್ ನೆಗೆಟಿವ್ ಐತಿ. ಇದು ಗೇಜ್ ಪ್ರೆಷರ್ ಏನೈತಿ? ಪಾಸಿಟಿವ್ ಐತಿ. ಬಿಕಾಸ್ ಬಿಲೋ ಅಟ್ಮಾಸ್ಫಿಯರಿಕ್ ನೆಗೆಟಿವ್ ಐತಿ. ನೆಗೆಟಿವ್ ಗೇಜ್ ಪ್ರೆಷರ್ ಅನ್ನ ವಾಕ್ಯೂಮ್ ಪ್ರೆಷರ್ ಅಂತ ಕರೀತಾರೆ. ಇದೇನಂತರ? ವಾಕ್ಯೂಮ್ ಪ್ರೆಷರ್ ಅಂತ ಕರೀತಾರೆ. ನೆಗೆಟಿವ್ ಗೇಜ್ ಪ್ರೆಷರ್ ವಾಕ್ಯೂಮ್ ಪ್ರೆಷರ್ ಅಂತ. ಓಕೆ, ಇದಾಯ್ತಪ್ಪ. ಅಬ್ಸಲ್ಯೂಟ್ ಪ್ರೆಷರ್ ಎಲ್ಲಿಂದ ಮೆಜರ್ ಮಾಡ್ತಿ? ಅಬ್ಸಲ್ಯೂಟ್ ಪ್ರೆಷರ್ ಅಬ್ಸಲ್ಯೂಟ್ ಲೈನ್ ಲಿಂದ. ಹಂಗಾರೆ ಇಲ್ಲಿಂದ ಇದನ್ನ ಹಿಂಗ್ ಮೆಜರ್ ಮಾಡಿದಿ ಅಂದ್ರ ಇದು ಅಬ್ಸಲ್ಯೂಟ್ ಪ್ರೆಷರ್. ಹಂಗಾರೆ ಅಬ್ಸಲ್ಯೂಟ್ ಪ್ರೆಷರ್ ಅಂದ್ಮೇಲೆ ಈ ನೀಲಿ ಲೈನ್ ಏನೈತಲ್ಲ, ಅಬ್ಸಲ್ಯೂಟ್ ABS ಅಬ್ಸಲ್ಯೂಟ್ ಪ್ರೆಷರ್ ಇಸ್ ಈಕ್ವಲ್ ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಪ್ಲಸ್ ಗೇಜ್ ಪ್ರೆಷರ್. ಹೌದಾ? ಇದು ಪ್ಲಸ್, ಮ್ಯಾಲಿದ್ರೆ ಪ್ಲಸ್, ಕೆಳಗಿದ್ರೆ ಮೈನಸ್. ಹಂಗಾರೆ ಇದೇನಿದು? ಇದು ಅಬ್ಸಲ್ಯೂಟ್ ಪ್ರೆಷರ್. ಇದು ಇಲ್ಲಿಂದ ಮೆಜರ್ ಮಾಡಿದ್ರ, ಇದು ಇಲ್ಲಿಂದ ಮೆಜರ್ ಮಾಡಿದ್ರ. ದೇರ್ಫೋರ್ ದ ಫಾರ್ಮುಲಾ ಏನಿದು? ಅಬ್ಸಲ್ಯೂಟ್ ಪ್ರೆಷರ್ ಇಸ್ ಈಕ್ವಲ್ ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಪ್ಲಸ್ ಗೇಜ್ ಪ್ರೆಷರ್ ಪ್ಲಸ್ ಆರ್ ಮೈನಸ್ ಗೇಜ್ ಪ್ರೆಷರ್. ಈಗ ಅದು ಕಂಡೀಷನ್ ನೋಡ್ರಿ. ಈಗ ಅಬ್ಸಲ್ಯೂಟ್ ಪ್ರೆಷರ್ ಪ್ಲಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಲ್ಲ, ಗೇಜ್ ಪ್ರೆಷರ್ ಪ್ಲಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಅಬ್ಸಲ್ಯೂಟ್ ಪ್ರೆಷರ್ ಮೈನಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ನಮ್ಮ ಇಕ್ವೇಶನ್ ಏನ್ ಬರ್ಸಿದ್ದೀವಿ ನಾವು? P ಅಬ್ಸಲ್ಯೂಟ್ ಇಸ್ ಈಕ್ವಲ್ ಟು ಅಟ್ಮಾಸ್ಫಿಯರ್ ಪ್ಲಸ್ ಆರ್ ಮೈನಸ್ ಗೇಜ್. ಈಗ ಏನಂತ? ಅಬ್ಸಲ್ಯೂಟ್ ಪ್ರೆಷರ್ ಏನ್ ಕೇಳ್ಯಾರ ಅವರು? ಗೇಜ್ ಪ್ರೆಷರ್ ಅಂತ. ಹಂಗಾರೆ ಗೇಜ್ ಪ್ರೆಷರ್ ಈಕ್ವಲ್ ಟು ಅಬ್ಸಲ್ಯೂಟ್ ಪ್ರೆಷರ್ ಮೈನಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಕರೆಕ್ಟ್ ಐತಿ. ವಾಕ್ಯೂಮ್ ಪ್ರೆಷರ್ ಪ್ಲಸ್ ಅಬ್ಸಲ್ಯೂಟ್ ಪ್ರೆಷರ್. ನೋ, none of them. No, therefore B is the correct answer. Okay, we'll see the fifth question. Difference in pressure head measured by a mercury water level manometer, differential manometer for 20 centimeter difference of mercury level will be. ಸ್ವಲ್ಪ ಮ್ಯಾನೋಮೀಟರ್ ಅವಶ್ಯಕತೆ ಇಲ್ಲ, ಮ್ಯಾನೋಮೀಟರ್ ನೋಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಹೇಳ್ಬೋದು. ಮರ್ಕ್ಯೂರಿ ಇದು 20 ಸೆಂಟಿಮೀಟರ್ ಡಿಫ್ರೆನ್ಸ್ ಆಗೈತೆ ಅಂತ. ಹಾಗಾದ್ರೆ ಅದು ವಿತ್ ರೆಸ್ಪೆಕ್ಟ್ ಟು ವಾಟರ್ಗೆ ಎಷ್ಟು ಆಗ್ತದ ಅಂತ ಅರ್ಥ. ಈಗ ಫಸ್ಟ್ ಏನ್ ಮಾಡ್ರಿ, 20 ಸೆಂಟಿಮೀಟರ್ ಮರ್ಕ್ಯೂರಿ ಡಿಫ್ರೆನ್ಸ್ ಅಂದ್ರೆ ಪ್ರೆಷರ್ ಮೆಜರ್ಡ್ ವಿಲ್ ಬಿ ಈಕ್ವಲ್ ಟು ಹೌ ಮಚ್? ರೋ ಜಿ ಹೆಚ್ ಅಂತ ಬರಿ. ಇದು 13600 ಮರ್ಕ್ಯೂರಿ ಅಲ್ಲ, ಇಂಟು 9.81 ಇಂಟು ಹೈಟ್ ಎಷ್ಟು ಕೊಟ್ಟರು? 0.2 ಮೀಟರ್ ಕೊಟ್ಟರು. ಇದು ಪ್ರೆಷರ್ ಮರ್ಕ್ಯೂರಿ ಲೆವೆಲ್ ಡಿಫ್ರೆನ್ಸ್ ಇಂದ ಬಂದಿದ್ದು. ಈಗ ನಮ್ಗೆ ಏನ್ ಬೇಕು? ವಾಟರ್ ಮರ್ಕ್ಯೂರಿ ಲೆವೆಲ್ ಡಿಫ್ರೆನ್ಸ್ ಬೇಕಂದ್ರೆ ಏನ್ ಮಾಡ್ಬೇಕು? ಇನ್ನೊಮ್ಮೆ ಅದನ್ನ ಬರಿ. ಈ ಸತಿ 1000 ಇಂಟು 9.81 ಇಂಟು ಹೆಚ್ ಬರಿ. ಹಂಗಾರೆ ಹೆಚ್ಚು ಏನೈತಿ? 11 ಐತಿ. ಆ ಹೆಚ್ಚು ಕಳಿ ಕಂಡಿಡಿ, ಅದು 2.72 ಬರ್ತದ. ಇದರೊಳಗಡೆ ಇಷ್ಟಾದ್ರೆ ಕರೆಕ್ಟ್ ಆಗುತ್ತೆ. ಅರ್ಥದ? ನೋಡ್ರಿ, 5 ಕ್ವಶನ್ಸ್ ನಾವು ಏನೇನ್ ಮಾಡಿದ್ವಿ ಅಂತ ಸ್ವಲ್ಪ ರಿವೈಸ್ ಮಾಡ್ಕೊಡ್ರಿ. ಒಂದನೇ ಕ್ವಶನ್ಸ್ ಒಳಗಡೆ ಶಿಯರ್ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಶಿಯರ್ ಸ್ಟ್ರೈನ್ ಅನ್ರಿ, ಆಂಗುಲರ್ ಡಿಫಾರ್ಮೇಷನ್ ಅನ್ರಿ, ವೆಲಾಸಿಟಿ ಗ್ರೇಡಿಯಂಟ್ ಅನ್ರಿ. ಇಂಥವಕ್ಕೆ ನ್ಯೂಟೋನಿಯನ್ ಫ್ಲೂಯಿಡ್ ಅಂತಾರ. ಅವು ಒಬೆ ಆಗಲಿಲ್ಲ ಅಂದ್ರೆ ಅವಕ್ಕೆ ನಾನ್ ನ್ಯೂಟೋನಿಯನ್ ಫ್ಲೂಯಿಡ್ ಅಂತಾರ. ಎರಡನೇದು ಯೂಟ್ಯೂಬ್ ಮ್ಯಾನೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರ ಅಂತ. ಯೂಟ್ಯೂಬ್ ಮ್ಯಾನೋಮೀಟರ್ಸ್ ದೇರ್ ಆರ್ ಸೋ ಮೆನಿ ಟೈಪ್ಸ್ ಅದಾವ. ಅದು ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್, ಪ್ರೆಷರ್ ಡಿಫರೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಗೆ ಮೆಜರ್ ಮಾಡ್ತಾರೆ. ಪಾಯ್ಸ್, ಓಕೆ, ಇಲ್ಲೊಂದು ನೆನ್ಪಿಟ್ಕೊಡ್ರಿ. ಪಾಯ್ಸ್ ಈಸ್ ಅ ಯೂನಿಟ್ ಆಫ್ ಡೈನಮಿಕ್ ವಿಸ್ಕಾಸಿಟಿ. ಸ್ಟೋಕ್ ಈಸ್ ಅ ಯೂನಿಟ್ ಆಫ್ ಕೈನಮೆಟಿಕ್ ವಿಸ್ಕಾಸಿಟಿ. therefore ಸ್ಟೋಕ್ನಾಗ ಕೆ ಐತಿ, ಸ್ಟೋಕ್ಸ್ ನೊಳಗೆ ಕೆ ಐತಿ, ಕೈನಮೆಟಿಕ್ಸ್ ಒಳಗಡೆ ಕೆ ಐತಿ, ಪಾಯ್ಸನ್ಸ್ ಒಳಗೆ ಪಿ ಐತಿ. ಈ ಪಾಯ್ಸನ್ಸ್ ಪಿ ಅನ್ನು ಉಲ್ಟಾ ಮಾಡಿದ್ರೆ ಡಿ ಆಕೈತಿ. ಅದ ಇನ್ನೊಂದು ಸ್ವಲ್ಪ ಹಿಂಟ್ ನೆನ್ಪಿಟ್ಕೊಡ್ರಿ. ರೈಟಾ? ಓಕೆ, ಈ ವಿಡಿಯೋದೊಳಗೆ ಇಷ್ಟೇ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ 5 ಕ್ವಶನ್ಸ್ ನೋಡೋಣ. ದಿನ 5 ಕ್ವಶನ್ಸ್ 10 ಕ್ವಶನ್ಸ್ ಮಾಡ್ತಾ ಹೋಗ್ರಿ.